ನಮಸ್ಕಾರ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ಅಂದ್ರೆ IHRL ಮೂಲಗಳ ಕುರಿತಾದ ಈ ವಿಶೇಷ ಎಕ್ಸಾಮ್ ಮಾಸ್ಟರ್ ಕ್ಲಾಸ್ಗೆ ಸ್ವಾಗತ. ಮುಂಬರುವ ಯೂನಿವರ್ಸಿಟಿ ಮತ್ತು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನು ಸಿದ್ಧಪಡಿಸಲಾಗಿದೆ. ಇವತ್ತು ನಾವು ಬರೀ ವಿಷಯ ಕಲಿಯೋದು ಮಾತ್ರ ಅಲ್ಲ, ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಉತ್ತರಗಳನ್ನು ಹೇಗೆ ಬರಿಬೇಕು ಅನ್ನೋದನ್ನು ಕೂಡ ಕಲಿಯಲಿದ್ದೇವೆ. ಶುರು ಮಾಡೋಣವಾ? ಸರಿ, ಇವತ್ತಿನ ನಮ್ಮ ಅಜೆಂಡಾ ಹೀಗಿದೆ. 1. IHRLನ ಅಡಿಪಾಯಗಳು. 2. ಅಧಿಕೃತ ಚೌಕಟ್ಟು. 3. ಪೂರಕ ಮತ್ತು ಹೊರಹೊಮ್ಮುತ್ತಿರುವ ಮೂಲಗಳು. 4. ಭಾರತೀಯ ದೃಷ್ಟಿಕೋನ. ಕೊನೆಯದಾಗಿ 5. ಮೈಲಿಗಲ್ಲು ಎನಿಸಿದ ಪ್ರಕರಣಗಳು. ನೋಡಿ, ಉದ್ದುದ್ದ ಎಕ್ಸಾಮ್ ಆನ್ಸರ್ಸ್ ಬರೆಯುವಾಗ ಇದನ್ನೇ ನಿಮ್ಮ ಮೆಂಟಲ್ ಮ್ಯಾಪ್ ಥರ ಯೂಸ್ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಮೊದಲನೇ ವಿಭಾಗ IHRLನ ಅಡಿಪಾಯಗಳು. ಬನ್ನಿ ಇದರ ಒಳಹುಕ್ ನೋಡೋಣ. ನಮ್ಮ ದೇಶದ ಕಾನೂನುಗಳ ಥರ ಅಂತಾರಾಷ್ಟ್ರೀಯ ಕಾನೂನಿಗೆ ಅಂತ ಒಂದೇ ಸುಪ್ರೀಂ ಪಾರ್ಲಿಮೆಂಟ್ ಇರಲ್ಲ. ಇದು ಸಂಪೂರ್ಣವಾಗಿ ವಿಕೇಂದ್ರೀಕೃತ, ಅಂದರೆ ಡಿಸೆಂಟ್ರಲೈಸ್ಡ್ ಆದ ಗ್ಲೋಬಲ್ ಸಿಸ್ಟಮ್. ದೇಶಗಳು ತಮ್ಮ ಜನರನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ನಿಯಮಗಳು ಈ ಬೇರೆ ಬೇರೆ ಚಾನೆಲ್ಗಳಿಂದ ಬರುತ್ತೆ. ಇದನ್ನೇ ನಾವು ಮೂಲಗಳು ಅಥವಾ ಸೋರ್ಸಸ್ ಅಂತ ಕರೆಯೋದು. ನಿಮಗೆಲ್ಲೊಂದು ಎಕ್ಸಾಮ್ ಟಿಪ್ ಕೊಡ್ತೀನಿ ಕೇಳಿ. ಎಕ್ಸಾಮಿನರ್ಸ್ ಯಾವಾಗ್ಲೂ ಡಿ ಬಸವವರಂಥ ಶ್ರೇಷ್ಠ ಕಾನೂನು ತಜ್ಞರ ಕೋರ್ಸ್ನಿಂದ ಶುರುವಾಗುವ ಆನ್ಸರ್ಸ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಮಾನವ ಹಕ್ಕುಗಳು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸರ್ಕಾರದ ವಿರುದ್ಧ ಹೊಂದಿರಲೇಬೇಕಾದ ಕನಿಷ್ಠ ಹಕ್ಕುಗಳು ಅಂತ ಬಸು ಹೇಳಿದ್ದಾರೆ. ಈ ತರಹ ಪವರ್ಫುಲ್ ಆಗಿ ನಿಮ್ಮ ಉತ್ತರ ಶುರು ಮಾಡಿದ್ರೆ ಸ್ಟಾರ್ಟಿಂಗ್ನಲ್ಲೇ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಅಧಿಕೃತ ಚೌಕಟ್ಟು ಇದು ಹೇಗೆ ಬಿಲ್ಡ್ ಆಗತ್ತೆ ಅಂತ ನೋಡೋಣ. ಅಂತಾರಾಷ್ಟ್ರೀಯ ಕಾನೂನನ್ನ ಕಂಟ್ರೋಲ್ ಮಾಡೋ ನಿರ್ದಿಷ್ಟ ಜಾಗತಿಕ ಚೌಕಟ್ಟು ಯಾವುದು ಅನ್ನೋದು ನಮಗೆ ಗೊತ್ತಿರಲೇಬೇಕು. ನೆನಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಇಂಟರ್ನ್ಯಾಷನಲ್ ಲಾ ಸೋರ್ಸಸ್ ಬಗ್ಗೆ ಪ್ರಶ್ನೆ ಬಂದಾಗ ICJ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ವಿಧಿ 38 ಸಬ್ ಕ್ಲಾಸ್ 1 ನೀವು ಬರೀಲೇಬೇಕು. ಇದು ಪ್ರಾಥಮಿಕ ಮೂಲಗಳು ಅಂದ್ರೆ ಒಪ್ಪಂದಗಳು, ಕಸ್ಟಮ್ಸ್ ಜೊತೆಗೆ ಪೂರಕ ಮೂಲಗಳಾದ ಜಜ್ಮೆಂಟ್ಸ್ ಮತ್ತು ತಜ್ಞರ ಬರಹಗಳ ನಡುವಿನ ವ್ಯತ್ಯಾಸವನ್ನ ಬಹಳ ಕ್ಲಿಯರ್ ಆಗಿ ಡಿವೈಡ್ ಮಾಡಿ ತೋರಿಸುತ್ತೆ. ಈಗ ಇಲ್ಲಿರೋ ಈ ಲ್ಯಾಟಿನ್ ಪದ ಇದೆಯಲ್ಲ, ಪ್ಯಾಕ್ಟಾಸ್ ಅಂಡ್ ಸರ್ವೆಂಡಾ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸಾಮ್ನಲ್ಲಿ ಪಕ್ಕಾ ಮಾರ್ಕ್ಸ್ ತಂದ್ಕೊಡೋ ಪದ. ಇದರ ಅರ್ಥ ಇಷ್ಟೇ: ಒಪ್ಪಂದಗಳು ಬರೀ ಪೇಪರ್ ಮೇಲಿರೋ ಅಕ್ಷರಗಳಲ್ಲ. ಒಮ್ಮೆ ದೇಶಗಳು ಅದಕ್ಕೆ ಸೈನ್ ಹಾಕಿದ ಮೇಲೆ ಆ ಜವಾಬ್ದಾರಿಗಳನ್ನ ಪ್ರಾಮಾಣಿಕವಾಗಿ ಸದ್ಭಾವನೆಯಿಂದ ಪೂರೈಸಲೇಬೇಕು. ಗ್ಲೋಬಲ್ ಲೆವೆಲ್ನಲ್ಲಿ ಲಿಖಿತ ಮಾನವ ಹಕ್ಕುಗಳ ಬೇಸ್ಮೆಂಟ್ ಕ್ರಿಯೇಟ್ ಮಾಡೋದು ಈ 3 ಪ್ರಮುಖ ಡಾಕ್ಯುಮೆಂಟ್ಸ್. 1948ರ UDHR ಬಂದು ಕೇವಲ ಒಂದು ಘೋಷಣೆ ಮಾತ್ರ. ಆದರೆ 1966ರ ICCPR ಮತ್ತು ICESCR ಇವೆರಡೂ ಲೀಗಲಿ ಬೈಂಡಿಂಗ್ ಆಗಿರೋ ಒಪ್ಪಂದಗಳು. ಈ ಚಿಕ್ಕ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ತುಂಬಾನೇ ಇಂಪಾರ್ಟೆಂಟ್. ಹಾಗೇನೆ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ ಪ್ರೂವ್ ಮಾಡುವಕ್ಕೆ ಕೇವಲ ಸ್ಟೇಟ್ ಪ್ರಾಕ್ಟಿಸ್ ಅಥವಾ ಯೂಸಸ್ ಇದ್ರೆ ಮಾತ್ರ ಸಾಲದು. ಅದರ ಜೊತೆಗೆ ಈ ಒಪಿನಿಯೋ ಜೂರಿಸ್ ಕೂಡ ಇರಲೇಬೇಕು. ಅಂದ್ರೆ ಆ ಆಚರಣೆಯನ್ನ ಬರೀ ಮರ್ಯಾದೆಗೆ ಮಾಡ್ತಿಲ್ಲ, ಬದಲಾಗಿ ಕಾನೂನಿನ ಪ್ರಕಾರ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋ ಆಳವಾದ ನಂಬಿಕೆ ಆ ದೇಶಗಳಿಗೆ ಇರಬೇಕು. ಈ 2 ಪಾಯಿಂಟ್ಸ್ನ ಮಿಸ್ ಮಾಡದೆ ಎಕ್ಸಾಮ್ನಲ್ಲಿ ಬರೀರಿ. ವಿಭಾಗ 3: ಪೂರಕ ಮತ್ತು ಹೊರಹೊಮ್ಮುತ್ತಿರುವ ಮೂಲಗಳು. ಇಲ್ಲಿ ಕ್ರೂಷಿಯಲ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಒಪ್ಪಂದಗಳು ಮತ್ತು ರೂಢಿಗಳು ಕೆಲವು ಬಾರಿ ಗ್ಯಾಪ್ಸ್ ಬಿಡ್ಬಿಡ್ತವೆ. ಆ ಗ್ಯಾಪ್ಸ್ ಫಿಲ್ ಮಾಡೋಕೆ ಈ ಸೆಕೆಂಡರಿ ಮತ್ತು ಎಮರ್ಜಿಂಗ್ ಸೋರ್ಸಸ್ ಒಂದು ಡೈನಾಮಿಕ್ ಲೇಯರ್ ತರಹ ಕೆಲಸ ಮಾಡುತ್ತೆ. ಜಸ್ಟ್ ಕೋಜೆನ್ಸ್ ಇದನ್ನ ಮಾತ್ರ ಎಕ್ಸಾಮಲ್ಲಿ ಹೈಲೈಟ್ ಮಾಡೋದನ್ನ ಮರಿಬೇಡಿ. ಇವು ಇಡೀ ಪ್ರಪಂಚವೇ ಒಪ್ಕೊಂಡಿರೋ ಇಂಟರ್ನ್ಯಾಷನಲ್ ಲಾನ ಕಡ್ಡಾಯ ನಿಯಮಗಳು. ಇಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸೆಪ್ಷನ್ಸ್ ಇರಲ್ಲ. ಉದಾಹರಣೆಗೆ, ಟಾರ್ಚರ್ ಮಾಡೋದು, ಜನಾಂಗೀಯ ಹತ್ಯೆ ಅಥವಾ ವರ್ಣಭೇದ ನೀತಿಯ ಮೇಲಿರೋ ಸಂಪೂರ್ಣ ನಿಷೇಧ. ಇವುಗಳನ್ನ ಯಾವ ದೇಶವೂ ಉಲ್ಲಂಘಿಸುವಂತಿಲ್ಲ ಅಷ್ಟೇ. ಇನ್ನು ಈ ಸಾಫ್ಟ್ ಲಾ ಅಂದ್ರೆ ಮೃದು ಕಾನೂನು. ಹೆಸರಲ್ಲೇ ಇರೋ ಹಾಗೆ ವಿಶ್ವಸಂಸ್ಥೆಯ ಈ ನಿರ್ಣಯಗಳು ಸ್ಟಾರ್ಟಿಂಗ್ನಲ್ಲಿ ಸ್ಟ್ರಿಕ್ಟ್ ಆಗಿ ಕಡ್ಡಾಯವಲ್ಲ. ಆದರೆ ಇವುಗಳಿಗೆ ಸಿಕ್ಕಾಪಟ್ಟೆ ನೈತಿಕ ಶಕ್ತಿ ಇರುತ್ತೆ. ದೇಶಗಳಿದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದ್ರೆ ಭವಿಷ್ಯದಲ್ಲಿ ಇವೇ ಕಠಿಣ ಕಾನೂನುಗಳಾಗಿ ಅಥವಾ ಹೊಸ ಟ್ರೀಟಿಗಳಾಗಿ ಬದಲಾಗುತ್ತವೆ. ಇದನ್ನು ನಿಮ್ಮ ಆನ್ಸರಲ್ಲಿ ಶಾರ್ಟ್ ಆಗಿ ವಿವರಿಸಿ. ಸರಿ, ಇಲ್ಲಿಯವರೆಗೂ ನಾವು ಗ್ಲೋಬಲ್ ಲೆವೆಲ್ ಬಗ್ಗೆ ಮಾತಾಡಿದ್ವಿ. ಈಗ ಈ ಜಾಗತಿಕ ಕಾನೂನುಗಳು ನಮ್ಮ ದೇಶದೊಳಗಡೆ ಹೇಗೆ ಅಪ್ಲೈ ಆಗ್ತವೆ ಅನ್ನೋ ಇಂಪಾರ್ಟೆಂಟ್ ಹಂತಕ್ಕೆ ಶಿಫ್ಟ್ ಆಗೋಣ. ಇದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಕೇಳಲಾಗುವ ಭಾರತೀಯ ಸಾಂವಿಧಾನಿಕ ದೃಷ್ಟಿಕೋನ. ವಿಭಾಗ 4: ಭಾರತೀಯ ದೃಷ್ಟಿಕೋನ. ಲಾ ಸ್ಟೂಡೆಂಟ್ಸ್ಗೆ ಇದೊಂದು ಪರ್ಫೆಕ್ಟ್ ಬ್ರಿಡ್ಜ್ ಇದ್ದ ಹಾಗೆ. ಇಂಟರ್ನ್ಯಾಷನಲ್ ಟ್ರೀಟಿಗಳಿಗೂ ನಮ್ಮ ಸಂವಿಧಾನದ ಅಡಿಯಲ್ಲಿ ಅವುಗಳನ್ನು ಜಾರಿಗೊಳಿಸೋದಕ್ಕೂ ಮಧ್ಯೆ ಭಾರತದ ಸ್ಟ್ಯಾಂಡ್ ಏನು ಅನ್ನೋದನ್ನ ನಾವಿಲ್ಲಿ ನೋಡಲಿದ್ದೇವೆ. ನೋಡಿ, ಇದು ಭಾರತದ ದ್ವಿಮುಖ ಅಂದ್ರೆ ಡ್ಯುಯಲಿಸ್ಟಿಕ್ ಮಾಡೆಲನ್ನ ಭಾರಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ.
ನಮ್ಮ ದೇಶದಲ್ಲಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ ತಕ್ಷಣ ಅದು ಆಟೋಮ್ಯಾಟಿಕ್ ಆಗಿ ಕಾನೂನು ಆಗ್ಬಿಡಲ್ಲ. ಅದನ್ನ ಜಾರಿ ಮಾಡಕ್ ಸಂಸತ್ತು ದೇಶೀಯ ಕಾನೂನನ್ನ ಪಾಸ್ ಮಾಡಲೇಬೇಕು. ನಿಮ್ಗೊಂದು ಡೈರೆಕ್ಟ್ ಎಕ್ಸಾಮ್ ಟಿಪ್. ಈ ಪಾಯಿಂಟ್ ಬರೆಯುವಾಗ ಸಂವಿಧಾನದ ಆರ್ಟಿಕಲ್ 253ನ್ನ ಕೋಟ್ ಮಾಡೋದನ್ನ ಖಂಡಿತ ಮರಿಬೇಡಿ. 5ನೇ ವಿಭಾಗ ಮೈಲಿಗಲ್ಲು ಎನಿಸಿದ ಪ್ರಕರಣಗಳು. ಈಗ ನಾವು ಸುಪ್ರೀಂ ಕೋರ್ಟ್ನ 4 ಇಂಪಾರ್ಟೆಂಟ್ ಕೇಸ್ಗಳನ್ನ ನೋಡೋಣ. ಎಕ್ಸಾಮ್ನಲ್ಲಿ ಬರೆಯುವಾಗಲೂ ಅಷ್ಟೇ IRAC ಅಂದ್ರೆ ಇಶ್ಯೂ, ರೂಲ್, ಅಪ್ಲಿಕೇಶನ್ ಮತ್ತು ಕನ್ಕ್ಲೂಷನ್. ಇದೇ ಫಾರ್ಮ್ಯಾಟ್ನಲ್ಲಿ ಬರೆದ್ರೆ ನಿಮ್ಮ ಆನ್ಸರ್ ಶೀಟ್ ನೋಡೋಕ್ಕೆ ಬಹಳ ಪ್ರೊಫೆಷನಲ್ ಆಗಿ ಕಾಣುತ್ತೆ. ಮೊದಲನೇ ಕೇಸ್ ಜಾಲಿ ಜಾರ್ಜ್ ವರ್ಗೀಸ್ ವರ್ಸಸ್ ಬ್ಯಾಂಕ್ ಆಫ್ ಕೊಚ್ಚಿ. ಇಲ್ಲಿನ ಅಸಲಿ ಪ್ರಾಬ್ಲಮ್ ಏನಪ್ಪಾ ಅಂದರೆ ಕಡು ಬರ್ತನದಿಂದ ಸಾಲ ತೀರಿಸೋಕೆ ಆಗದಿದ್ದವರನ್ನ ಜೈಲಿಗೆ ಹಾಕೋದು. ICCPR ಒಪ್ಪಂದದ ಆರ್ಟಿಕಲ್ 11 ಸಿವಿಲ್ ಸಾಲಕ್ಕಾಗಿ ಜೈಲಿಗೆ ಹಾಕೋದನ್ನ ವಿರೋಧಿಸುತ್ತೆ. ಆದರೆ ಭಾರತದಲ್ಲಿ ಅದಕ್ಕೆ ತಕ್ಕ ಹಾಗೆ ಸರಿಯಾದ ಕಾನೂನು ಇರಲಿಲ್ಲ. ಎಕ್ಸಾಮ್ಗೆ ಈ ಜಡ್ಜ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಟ್ರೀಟಿಗಳು ಭಾರತದಲ್ಲಿ ಆಟೋಮ್ಯಾಟಿಕ್ ಕಾನೂನು ಆಗಲ್ಲ, ಸಂಸತ್ತಿನ ಕಾಯ್ದೆ ಬೇಕೇ ಬೇಕು ಅನ್ನೋ ಡ್ಯುಯಲಿಸ್ಟಿಕ್ ಮಾಡೆಲ್ನ ಇದು ಕನ್ಫರ್ಮ್ ಮಾಡ್ತು. ಆದರೆ ಉದ್ದೇಶಪೂರ್ವಕವಾಗಿ ವಂಚನೆ ಮಾಡಿಲ್ಲ ಅಂದ್ರೆ ಅಂಥ ಬಡ ಸಾಲಗಾರನಿಗೆ ಜೈಲ್ ಶಿಕ್ಷೆ ಕೊಡಬಾರ್ದು ಅಂತ ನಮ್ಮ ಲೋಕಲ್ ಲಾನೇ ಬಹಳ ಮಾನವೀಯತೆಯಿಂದ ಕೋರ್ಟ್ ಅರ್ಥೈಸ್ತು. ಎರಡನೇ ಲ್ಯಾಂಡ್ಮಾರ್ಕ್ ಕೇಸ್ ಗ್ರಾಮೋಫೋನ್ ಕಂಪನಿ ಆಫ್ ಇಂಡಿಯಾ. ಹಿಂದಿನ ಕೇಸ್ನಲ್ಲಿ ಲಿಖಿತ ಒಪ್ಪಂದಗಳನ್ನ ಭಾರತ ಹೇಗೆ ಟ್ರೀಟ್ ಮಾಡುತ್ತೆ ಅಂತ ನೋಡಿದ್ವಿ. ಆದರೆ ಎಲ್ಲೂ ಬರೆದಿಡ್ದ ಅಂತಾರಾಷ್ಟ್ರೀಯ ರೂಢಿಗತ ಕಾನೂನುಗಳನ್ನ ಅಂದ್ರೆ ಕಸ್ಟಮರಿ ಲಾ ಅನ್ನ ಭಾರತ ಹೇಗೆ ನೋಡುತ್ತೆ ಅನ್ನೋ ದೊಡ್ಡ ಪ್ರಶ್ನೆ ಈ ಕೇಸ್ನಲ್ಲಿ ಎದುರಾಯಿತು. ಇಲ್ಲೊಂದು ಕೀ ಟೇಕ್ಅವೇ ಇದೆ, ದಯವಿಟ್ಟು ಗಮನಿಸಿ. ಲಿಖಿತ ಒಪ್ಪಂದಗಳಿಗೆ ಭಾರತ ಸ್ಟ್ರಿಕ್ಟ್ ಆಗಿ ದ್ವಿಮುಖ ಮಾದರಿ ಫಾಲೋ ಮಾಡುತ್ತೆ, ಸರಿ. ಆದರೆ ಈ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾಗಳು ನಮ್ಮ ಸಂಸತ್ತಿನ ಕಾಯ್ದೆಗೆ ವಿರುದ್ಧವಾಗಿಲ್ಲ ಅಂದ್ರೆ ಅವುಗಳನ್ನು ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶೀಯ ಕಾನೂನಿಗೆ ಅಳವಡಿಸಿಕೊಳ್ಳೋ ಏಕಮುಖ ಮಾದರಿ ಅಥವಾ ಮಾನಿಸ್ಟಿಕ್ ಅಪ್ರೋಚನ್ನ ಭಾರತ ಫಾಲೋ ಮಾಡುತ್ತೆ. ಮೂರನೇ ಅತಿ ಮುಖ್ಯವಾದ ಕೇಸು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಒಂದು ಭೀಕರ ದೌರ್ಜನ್ಯದ ನಂತರ ಕೆಲಸದ ಜಾಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡೋಕೆ ನಮ್ಮಲ್ಲಿ ಯಾವುದೇ ಕಾನೂನು ಇರಲಿಲ್ಲ. ಇಲ್ಲಿ ಶಾಸಕಾಂಗದ ಸಂಪೂರ್ಣ ಶೂನ್ಯತೆ ಅಥವಾ ಲೆಜಿಸ್ಲೇಟಿವ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಪರೀಕ್ಷೆಯಲ್ಲಿ ನ್ಯಾಯಾಂಗ ಕ್ರಿಯಾಶೀಲತೆ ಅಥವಾ ಜುಡಿಷಿಯಲ್ ಆಕ್ಟಿವಿಸಮ್ಗೆ ಇದನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ಆಗಿ ಬರೀಲೇಬೇಕು. ನಮ್ಮಲ್ಲಿ ಕಾನೂನು ಇಲ್ಲದೇ ಇದ್ದಾಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು ಅಂದ್ರೆ ಅಂತಾರಾಷ್ಟ್ರೀಯ CEWA ಒಪ್ಪಂದವನ್ನೇ ಡೈರೆಕ್ಟಾಗಿ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಓದಿ ಕೆಲಸದ ಸ್ಥಳದಲ್ಲಿ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ರೂಪಿಸ್ತು. ಇದು ನಿಜಕ್ಕೂ ಒಂದು ಮಾಸ್ಟರ್ ಸ್ಟ್ರೋಕ್. ಇನ್ನು ಕೊನೆಯ ಕೇಸ್ ನಲ್ಸಾ. ಗಂಡು ಹೆಣ್ಣು ಅನ್ನೋ ಎರಡೇ ಲಿಂಗದ ವ್ಯವಸ್ಥೆಯಲ್ಲಿ ತೃತೀಯ ಲಿಂಗಿ ಸಮುದಾಯ ಅನುಭವಿಸುತ್ತಿದ್ದ ಸಾಮಾಜಿಕ ಬಹಿಷ್ಕಾರದ ವಿರುದ್ಧ ತಮ್ಮ ಘನತೆ ಮತ್ತು ಲಿಂಗ ಗುರುತಿಸುವಿಕೆಯ ಹಕ್ಕಿಗಾಗಿ ನಡೆದ ಬಹುದೊಡ್ಡ ಹೋರಾಟ ಇದಾಗಿತ್ತು. ಈ ಜಡ್ಜ್ಮೆಂಟ್ ಯಾಕೆ ಇಷ್ಟು ಸ್ಪೆಷಲ್ ಅಂದ್ರೆ ನಮ್ಮ ಜುಡಿಷಿಯರಿ ಬರೀ ಕಠಿಣ ಒಪ್ಪಂದಗಳಿಗೆ ಮಾತ್ರ ಸ್ಟಿಕ್ ಆಗಿಲ್ಲ ಅಂತ ಪ್ರೂವ್ ಮಾಡ್ತು. ತೃತೀಯ ಲಿಂಗವನ್ನ ಗುರುತಿಸಿ ಸಾಂವಿಧಾನಿಕ ಹಕ್ಕುಗಳನ್ನ ನೀಡಕ್ಕೆ ಯೋಗ್ಯ ಕಾಟ ತತ್ವಗಳೆಂಬ ಅಂತಾರಾಷ್ಟ್ರೀಯ ಸಾಫ್ಟ್ ಲಾ ಅನ್ನ ಕೋರ್ಟ್ ಬಹಳ ವಿಶಾಲವಾಗಿ ಬಳಸ್ಕೊಳ್ತು. ನಾಗರಿಕ ಹಕ್ಕುಗಳನ್ನ ವಿಸ್ತರಿಸೋಕೆ ಮೃದು ಕಾನೂನು ಕೂಡ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಈ ಸಾಫ್ಟ್ ಲಾಗಳು ನಿರಂತರವಾಗಿ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನ ಶೇಪ್ ಮಾಡ್ತಾನೇ ಇವೆ. ಹಾಗಾದ್ರೆ ನಾಳಿನ ನಮ್ಮ ಅಲಿಖಿತ ಹಕ್ಕುಗಳನ್ನ ಇನ್ಯಾವ ಹೊಸ ಜಾಗತಿಕ ತತ್ವಗಳು ವ್ಯಾಖ್ಯಾನಿಸಲಿವೆ? ಈ ಒಂದು ಆಳವಾದ ಪ್ರಶ್ನೆಯನ್ನ ನಿಮ್ಮ ಯೋಚನೆಗೆ ಬಿಡ್ತಾ ಇದ್ದೀನಿ. ಮಾನವ ಹಕ್ಕುಗಳ ಕಾನೂನು ಅನ್ನೋದು ನಿರಂತರವಾಗಿ ಅಪ್ಡೇಟ್ ಆಗ್ತಾ ಇರುವ ಒಂದು ಸಿಸ್ಟಮ್. ಎಕ್ಸಾಮ್ನಲ್ಲಿ ಕೂಡ ಇದೇ ಡೈನಮಿಕ್ ಅಪ್ರೋಚ್ ಇಟ್ಕೊಂಡು ಆನ್ಸರ್ಸ್ ಬರೀರಿ. ಈ ಸೆಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಆಲ್ ದ ವೆರಿ ಬೆಸ್ಟ್.